ಹಾಯ್ ಎಲ್ರಿಗೂ, ನಾನು ನಿಮ್ಮ ಟೆಕ್ಕಿ ಕನ್ನಡತಿ ರಮ್ಯಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಈ ಪುಟ್ಟ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನಿಲ್ಲಿ ನನ್ನ ಸೀರೆಗೆ ಮ್ಯಾಚ್ ಆಗುವಂಥ ಒಂದು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ನ ಮಾಡಿದ್ದೆ. ಸೊ ಯಾರಿಗಾದ್ರೂ ಬೇಕಿದ್ದರೆ ಮಾಡಿ ಕೂಡ ಕೊಡ್ತೀನಿ. ನಮ್ಮ ಕಾಸ್ಟ್ಯೂಮ್ಗೆ ಮ್ಯಾಚ್ ಆಗುವಂಥ ಇದನ್ನು ನಾನು ಮಾಡಿದ್ದೆ, ಗ್ರೀನ್ ಮತ್ತು ಪರ್ಪಲ್ ಕಲರಲ್ಲಿ. ನೀವು ನೋಡ್ಬೋದು. ಜಸ್ಟ್ ನಾನು ನಿಮಗೊಂದು ಲುಕ್ ಹೇಗೆ ಕಾಣಿಸುತ್ತೆ ಅಂತ ಹಾಕಿದ್ದೆ. ಹಾಗೆ ಊರಿಗೆ ಹೋಗಿದ್ವಿ. ಊರಿಗೆ ಹೋದಲ್ಲಿ ನಾನು ಒಂದಷ್ಟು ಪ್ರಕೃತಿ ನೇಚರನ್ನು ಶೂಟ್ ಮಾಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು ಹಕ್ಕಿಗೂಡು. ಇದರಲ್ಲಿ ಹಕ್ಕಿ ಇರಲಿಲ್ಲ, ಹಾಗಾಗಿ ನಾನು ಕೈಯಲ್ಲಿ ಎತ್ಕೊಂಡೆ. ನಾವು ತೋಟದಲ್ಲಿ ಹೋಗಿದ್ದಾಗ ಅಲ್ಲಿತ್ತು. ಎಷ್ಟು ಗಟ್ಟಿಯಾಗಿತ್ತು ಅಂದರೆ ಗೂಡನ್ನು ಅಷ್ಟು ಗಟ್ಟಿಯಾಗಿ ಕಟ್ಟತ್ತಲ್ವ, ಎಷ್ಟು ಸೇಫಾಗಿ. ನಾವು ಮನೆಯೆಲ್ಲ ಕಟ್ಟಬೇಕಾದ್ರೆ ಎಷ್ಟು ನೋಡ್ತೀವಿ, ಹಾಗೆ ಅದು ಕೂಡ ನೋಡಿಕೊಂಡು ಕಟ್ಟತ್ತೆ ಅಂತ ನಾನು ಹೇಳ್ತಾ ಇದ್ದೆ. ಮನೆಯಲ್ಲಿ ತುಂಬಾ ಗಟ್ಟಿಯಾಗಿತ್ತದು ಗೂಡು. ಬಾಳೆ ಊರಲ್ಲಿ ಇದರ ಕೆಳಗಡೆ ಹಕ್ಕಿ ಗೂಡು ಕಟ್ಟಿದೆ. ನಾನು ಹೀಗೆ ಮಾಡಿದೆ. ಅದು ಅಂದರೆ ಇಷ್ಟು ಕೆಳಗಡೆ ಎಲ್ಲ ಹಕ್ಕಿ ಇದು ಮಾಡಲಿಕ್ಕಿಲ್ಲ ಅಂದ್ಕೊಂಡೆ, ಆದರೆ ಇದರಿಂದ ಒಂದು ಹಕ್ಕಿ ಹಾರಿ ಹೋಯಿತು. ಮೋಸ್ಟ್ಲಿ ಈಗ ಸಂತಾನೋತ್ಪತ್ತಿಯ ಸಮಯ, ಹಾಗಾಗಿ ಇದರಲ್ಲಿ ಮೊಟ್ಟೆ ಎಲ್ಲ ಎಂತ ಇಲ್ಲ, ಬಟ್ ಒಂದು ಹಕ್ಕಿ ಕೂತಿತ್ತು ಅದರಲ್ಲಿ, ಅದು ಹಾರಿ ಹೋಯಿತು. ಸಣ್ಣ ಗುಬ್ಬಿ ಹಕ್ಕಿ ಥರ ಇತ್ತು. ನೋಡಿ ಹೇಗಿದೆ ಅಂತ, ಪ್ರಕೃತಿಯ ಒಂದು ಇದು ನೋಡಿ ಎಷ್ಟು ಚಂದ ಗಟ್ಟಿಯಾಗಿ ಗೂಡು ಕಟ್ಟಿದೆ ಅಂತೇಳಿ. ನೋಡಿ ಎಷ್ಟು ಚಂದ ಕಟ್ಟಿದೆ ಬಾಳೆ ಎಲೆಯಲ್ಲಿ. ಪ್ರಕೃತಿ ವಿಸ್ಮಯ ಅಂತ ಹೇಳಿದ್ರೆ ನೋಡಿ ಹೇಗೆ, ಅದು ಒಂಥರ ಕಡ್ಡಿಯಲ್ಲಿ ಅದು ಆ ಥರದ ಹುಲ್ಲು ತಗೊಂಡು ಅದರಲ್ಲಿ ಚುಚ್ಚಿ ಗೂಡು ಮಾಡಿದೆ. ಸೊ ನಾವು ಇದನ್ನು ಹಾಳು ಮಾಡೋದು ಬೇಡ. ಆಲ್ರೆಡಿ ನನಗೆ ನಂಗೆ ಇರ್ಲಿಕ್ಕಿಲ್ಲ ಅಂತ ಅಂದ್ಕೊಂಡೆ, ಬಟ್ ಅದರಲ್ಲೊಂದು ಹಕ್ಕಿ ಇತ್ತು, ಹಾರಿ ಹೋಯಿತು. ನೋಡುವ ಬರ್ಬೋದು. ಊರಲ್ಲಿ ತೋಟಕ್ಕೆ ಬಂದದ್ದು, ಅದರಲ್ಲಿ ಬಾಳೆ ಇದರ ಕೆಳಗಡೆ ಇದಿತ್ತು. ಪ್ರಕೃತಿ ವಿಸ್ಮಯ ಅಂತ ಹೇಳಿದರೆ ಹಾಗೆ. ಇದರ ಕೆಳಗಡೆ ನೋಡಿ ಹೀಗೆ ನಾನು ತೋರಿಸಿದೆಲ್ಲ ಆಲ್ರೆಡಿ, ಅದು ಚಂದ ಚುಚ್ಚಿ ಗೂಡು ಮಾಡಿ ಇಟ್ಟಿದೆ. ಆ್ಯಕ್ಚುಲಿ ಚಂದ. ಅದರಲ್ಲೊಂದು ಪಕ್ಷಿ ಇತ್ತು, ನನಗೆ ನೋಡಿದ ಮೇಲೆ ಇದಾಯಿತು, ನಾನು ಮುಟ್ಟಬಾರ್ದಿತ್ತು ಅಂತೇಳಿ. ಆ ಕಡೆ ಒಂದಿತ್ತು, ಬಟ್ ಅಷ್ಟು ಕೆಳಗಡೆ ಎಲ್ಲ ಮನುಷ್ಯರ ಕೈಗೆ ಸಿಗುವಷ್ಟು ಅದು ಇಡುವುದಿಲ್ಲ. ಬಟ್ ಹೇಗೆ ಇಟ್ಟು ಗೊತ್ತಿಲ್ಲ, ಚಂದ ಮುದ್ದಾಗಿತ್ತು. ಚಿಕ್ಕ ಹಕ್ಕಿ ಬರುತ್ತಲ್ಲ ಅದು, ಸಕ್ಕತ್ತಾಗಿತ್ತು. ಒಂದು ಬಾಳೆಗೊನೆ ಇದೆ ನೋಡಿ ಇಲ್ಲಿ, ಬೆಳೀತಾ ಇದೆ ಅಷ್ಟೇ ಅದು. ಎಸ್, ಹಾಗೆ ಊರಿಗೆ ಹೋದರೆ ತೋಟಕ್ಕೆ ಹೋಗೋದು ಮತ್ತು ಹೀಗೆ. ಮತ್ತು ಆ್ಯಕ್ಚುಲಿ ವರ್ಕ್ ಇದೆ, ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೀವಿ. ಮಗುವನ್ನು ಅತ್ತೆ ಕೈಲಿ ಕೊಟ್ಟು ವರ್ಕ್ ಫ್ರಮ್ ಹೋಮ್ ಮಾಡ್ತಾಯಿದ್ದೀವಿ. ಹಾಗೆ ಊರಿಗೆ ಇರಲಿಕ್ಕೆ ಬರೋದೇ ಒಂದು 2 ದಿನ ಹಾಗೆ. ಸೊ ಹಾಗಾಗಿ ಒಂದು ಸರ್ತಿ ಎಲ್ಲ ಪ್ರಕೃತಿ ಎಲ್ಲ ನೋಡ್ಕೊಂಡು ಹೋಗುವ ಅಂಥೇಳಿ ನಾನು ಹಸ್ಬೆಂಡ್ ತೋಟಕ್ಕೆ ಬಂದಿದ್ದೇವೆ. ಹಾಗೆ ನೋಡುವಾಗ ಒಂದೊಂದು ಹಕ್ಕಿಗೂಡು ಅದು ಇದು ಸಿಕ್ತು. ಒಂದು ಹಕ್ಕಿಗೂಡು ಅತ್ತೆ ತೋರಿಸಿದ್ರು, ಮತ್ತೊಂದರಲ್ಲಿ ಹೀಗೆ ಸಿಕ್ಕಿತ್ತು. ಬಟ್ ಹೀಗಾಯಿತು. ನನಗೆ ಪರಿಮಳದ ಮಲ್ಲಿಗೆ ಅಂದರೆ ತುಂಬಾ ಇಷ್ಟ. ಹಾಗೆ ಊರಿಗೆ ಹೋದಾಗ ನಾನೊಂದಷ್ಟು ಮಲ್ಲಿಗೆನ ಕೊಯ್ತೀನಿ, ನಾನೇ ಕೊಯ್ತೀನಿ, ನಾನೇ ಕಟ್ತೀನಿ ಅಂತ ಹೇಳ್ತೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ನನಗೆ ಈ ಥರ ನೇಚರ್ ಮಧ್ಯೆ ಇರೋದು, ನೇಚರಲ್ಲಿ ಸಿಗುವಂತಹ ಏನಾಗಲಿ ಫಲಪುಷ್ಪಗಳನ್ನು ಅನುಭವಿಸೋದು, ಅದೆಲ್ಲ ನನಗೆ ತುಂಬಾ ಇಷ್ಟ. ಸೊ ಇಷ್ಟು ಮಲ್ಲಿಗೆ ಸಿಕ್ಕಿತ್ತು. ಇನ್ನು ಏಪ್ರಿಲ್ ಮೇಯಲ್ಲಿ ಒಂದೊಂದು ಮಳೆ ಬಂದಾಗ ಜಾಸ್ತಿನೇ ಆಗುತ್ತೆ. ಹಾಗೆ ನಾವೊಂದು ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು, ಉಪನಯನಕ್ಕೆ ಅಂತೇಳಿ ಶೃಂಗೇರಿಗೆ ಹೋಗಿದ್ವಿ. ಅಲ್ಲಿ ಶೃಂಗೇರಿ ಮಠದ ಹತ್ತಿರ ಶಂಕರಗಿರಿ ಅಂತ ಶಂಕರಾಚಾರ್ಯರ ಒಂದು ಪ್ರತಿಮೆ ಇದಾಗಿದೆ. ಅಲ್ಲಿ ಬೆಟ್ಟಕ್ಕೆ ಹತ್ತೋದಕ್ಕೆ ಹೇಗೆ ಅಂತ ಹೇಳಿದರೆ ಎಸ್ಕಲೇಟರ್ ಇದೆ. ಈಗ ನಮಗೆ ಕಾಲು ನೋವಿರೋರಿಗೂ, ಯಾರು ಬೇಕಾದರೂ, ವಯಸ್ಸಾದವ್ರು ಯಾರು ಬೇಕಾದರೂ ಇದು ಮಾಡ್ಬೋದು. ಇದು ಮೇಲಿನಿಂದ ವ್ಯೂ. ಆ್ಯಕ್ಚುಲಿ ಶಂಕರಗಿರಿಯದು ಬೆಟ್ಟದಲ್ಲಿರೋದು. ಬೆಟ್ಟಕ್ಕೆ ಹತ್ತೋದಕ್ಕೆ ಎಸ್ಕಲೇಟರ್ ಮಾಡಿದ್ದಾರೆ, ಸ್ಟೆಪ್ಸ್ ಕೂಡ ಇದೆ, ಸ್ಟೆಪ್ಪಲ್ಲಿ ಕೂಡ ಹತ್ಕೊಂಡು ಹೋಗ್ಬೋದು. ತುಂಬಾ ಇದು ಶೃಂಗೇರಿ ಮಠದಿಂದ ತುಂಬಾ ದೂರ ಏನಿಲ್ಲ. ಹಾಗೆ ಒಂದು ಮ್ಯೂಸಿಯಂ ಕೂಡ ಇದೆ ಅಲ್ಲಿ. ಆ ಮ್ಯೂಸಿಯಮ್ಮಲ್ಲಿ ಫುಲ್ ರಾಮಾಯಣ ಕತೆ ಅದನ್ನು ಒಂಥರ ಕ್ಯಾರಿಕೇಚರ್ ಥರ ಮಾಡಿಬಿಟ್ಟು, ಅಂದರೆ ಕ್ಯಾರಿಕೇಚರ್ ಅಂದರೆ ಪ್ರತಿಮೆ ಥರ ಸಣ್ಣ ಒಂದು ಮಾಡೆಲ್ ಮಾಡ್ತಾರಲ್ವ, ಈಗ ಮಕ್ಕಳೆಲ್ಲ ಪ್ರಾಜೆಕ್ಟ್ ಎಲ್ಲ ಮಾಡ್ತಾರಲ್ವ, ಆ ಥರ ಮಾಡಿ ಅಲ್ಲಿ ಇಟ್ಟಿದ್ರು. ತುಂಬಾ ಚೆನ್ನಾಗಿದೆ ನೋಡಿ, ನೀವು ನೋಡ್ಬೋದು ಟಾಪ್ ವ್ಯೂ ಎಲ್ಲ ಹೇಗಿದೆ ಅಂತೇಳಿ. ಈ ಥರ ಒಂದು ನಿಂತ್ಕೊಂಡು ನೋಡೋದಕ್ಕೆ ವ್ಯೂ ಪಾಯಿಂಟ್ ಥರ ಕೂಡ ಇದೆ. ಅಲ್ಲಿ ಎಲ್ಲಿ ನೋಡಿದರೂ ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಇದು ಸುಮ್ಮನೆ ವ್ಯೂ ಪಾಯಿಂಟ್ ಅಂತ ಕೊಟ್ಟಿದ್ದಾರೆ, ಬಟ್ ಎಲ್ಲ ಕಡೆ ಹೋದರೂ ಕೂಡ ಒಂದು ವ್ಯೂ ಪಾಯಿಂಟ್ ಅಂತಲೇ ಹೇಳ್ಬೋದು. ಶಂಕರಗಿರಿ ಅಂತ ಯಾರಾದರೂ ಶೃಂಗೇರಿ ಹತ್ತಿರ ಹೋಗಿದರೆ ಶಂಕರಗಿರಿ ಎಲ್ಲಿ ಅಂತ ಕೇಳಿ, ಶೃಂಗೇರಿ ಮಠದಿಂದ ನೀವು ಮ್ಯಾಪ್ ಹಾಕ್ಕೊಂಡು ಹೋದರೆ ತುಂಬಾ ಚೆನ್ನಾಗಿ ನಿಮಗೆ ಕಾಣುತ್ತೆ. ನೋಡಿ ಈ ಥರ ಕಾಣಿಸುತ್ತೆ. ಶಂಕರಾಚಾರ್ಯರು ಒಂದು ದೊಡ್ಡ ಪ್ರತಿಮೆ ಇದೆ. ನಾವು ಹೋಗಿ ಒಂದಷ್ಟು ಫೋಟೋ ತೆಗೆಸ್ಕೊಂಡ್ವಿ. ನಾವು ಉಪನಯನಕ್ಕೆ ಹೋಗಿದ್ದು, ಹಾಗಿದ್ದರಿಂದ ಅವರು ಅಲ್ಲಿ ಹಾಲಿಗೆ ಸರಿಯಾಗಿ ಅಲ್ಲಿ ಅವರು ಹೇಳಿದರು ಹೀಗೀಗಿದೆ ಅಲ್ಲಿ ಅಂತ. ನೋಡಿ ಅಲ್ಲಿ ಶಂಕರಗಿರಿಯಲ್ಲಿ ಬೆಟ್ಟದಲ್ಲಿ ಈ ಥರ ಒಂದು
ನೋಡಿ ಈ ಥರ ಒಂದು ಮಾಡೆಲ್ ಥರ ಮಾಡಿಕೊಂಡು ಈ ಥರ ಮಾಡಿದರು ನೋಡಿ, ಎಷ್ಟು ಚೆನ್ನಾಗಿದೆ ಅಂತ ನೀವು ನೋಡ್ಬೋದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ಮತ್ತು ಪೇಂಟಿಂಗ್ಸ್ ಇದೆ, ಒರಿಜಿನಲ್ ಪೇಂಟಿಂಗ್ಸ್ ಆಯಿತಾ, ತುಂಬಾ ಚೆನ್ನಾಗಿದೆ. ನೀವು ನೋಡ್ಬೋದು, ಇದು ಆ್ಯಕ್ಚುಲಿ ನೋಡಬೇಕಾಗಿರೋಂಥ ಪ್ಲೇಸ್. ಮತ್ತು ಇನ್ನೊಂದು ಹೇಳೋದಾದರೆ ತುಂಬಾ ಕ್ಲೀನ್ ಇದೆ. ತುಂಬ ಒಂದು ಟಾಯ್ಲೆಟ್ ಬಾತ್ರೂಮ್ ಆಗಿರಲಿ, ಒಂದು ಹೊರಗಡೆ ಸ್ಪೇಸಸ್ ಇರಲಿ, ಪ್ಯಾಸೇಜಸ್ ಇರಲಿ, ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಷ್ಟು ನೀಟಾಗಿ ಮೇಂಟೈನ್ ಮಾಡೋದಕ್ಕೆ ತುಂಬಾ ಇದು ಕಷ್ಟ ಇದೆ. ಹಾಗೆ ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ರೆಸ್ಟ್ ರೂಮ್ಸ್ ಆಗಿರಲಿ ಎಲ್ಲ ಕೂಡ, ಪುಟ್ಟ ಮಕ್ಕಳಿರೋರಿಗೆ ಹಾಲುಣಿಸುವ ಕೊಠಡಿ ಕೂಡ ಇದೆ. ಈ ಥರ ಇದೆ ನೋಡಿ. ಹೊರಗಡೆ ದೊಡ್ಡ ಸ್ಟ್ಯಾಚ್ಯೂ, ಒಳಗಡೆ ಈ ಥರ ಶಂಕರಾಚಾರ್ಯರ ಒಂದು ಈ ಥರ ಮಾಡ್ಕೊಂಡು, ಇಲ್ಲಿ ಎಲ್ಲ ನೋಡಿ ಅದೆಲ್ಲ ಪೇಂಟಿಂಗ್ಸ್ ನೋಡಿ. ಎಸ್ಕಲೇಟ್ರ್ ವ್ಯವಸ್ಥೆ ಕೂಡ ಇದೆ, ಹತ್ತೋರಿಗೆ ಸ್ಟೆಪ್ಸ್ ಕೂಡ ಇದೆ. ಹಾಗೆ ಶೃಂಗೇರಿ ಮಠಕ್ಕೆ ಬಂದಾಗ ಅಲ್ಲಿ ಆನೆನ ಅದಕ್ಕೆ ಆಶೀರ್ವಾದ ತೊಗೊಂಡ್ವಿ ನಾವು. ಶೃಂಗೇರಿ ಮಠದಲ್ಲಿ ತುಂಬ ವೀಡಿಯೋಸ್ ಮಾಡಲಿಕ್ಕೆ ಆಗಲಿಲ್ಲ, ಒಳಗಡೆ ಎಲ್ಲ ಮಾಡೋ ಹಾಗಿಲ್ಲ. ಅಲ್ಲಿ ಕೂಡ ಅಷ್ಟೇ, ಅಲ್ಲಿ ಹೊಳೆಗೆ ಇಳಿದ್ಬಿಟ್ಟು ಅಲ್ಲಿ ನೋಡಿ ಮೀನುಗಳು ಎಷ್ಟು ಚೆನ್ನಾಗಿರ್ತವೆ. ಪುರಿ ಎಲ್ಲ ಹಾಕಿದರೆ ಹತ್ತಿರ ಬಂದು ಒಂದೇ ಕಡೆ ಗುಂಪು ಸೇರಿಕೊಳ್ತವೆ. ಸೊ ಇದನ್ನೆಲ್ಲ ನೋಡಿಕೊಂಡು, ಸೊ ಊರಿಂದು ಒಂದು ಪ್ರಕೃತಿ ಇದನ್ನು ಇದು ಮಾಡಿಕೊಂಡು ಬಂದ್ವಿ. ಹಾಗೆ ಶೃಂಗೇರಿ ತುಂಬ ನೀಟ್ ಸಿಟಿ ಅಂತ ಹೇಳ್ಬೋದು, ಮತ್ತು ತುಂಬ ಸೈಲೆಂಟ್ ಅಂತ ಹೇಳ್ಬೋದು. ನನಗೆ ಒಂದು ಮೈಸೂರು ತುಂಬ ಇಷ್ಟ, ಮತ್ತು ಶೃಂಗೇರಿ ಮನೆ ಹೋದ್ಮೇಲೆ ನಾನು ಶೃಂಗೇರಿಗೆ ಫಸ್ಟ್ ಹೋಗ್ತಾ ಇರೋದು. ನನ್ನ ಹಸ್ಬೆಂಡ್ ಎಲ್ಲ ಹೋಗಿದ್ರಂತೆ ಮೊದಲೇ, ಈಗ ನಾನು ಹೋಗ್ತಾ ಇರೋದು ಫಸ್ಟು. ಸೊ ಮತ್ತು ಸೌತಡ್ಕಕ್ಕೆ ಹೋಗಿದ್ವಿ ಊರಿಂದ, ಅದಾದಮೇಲೆ ಬೆಂಗಳೂರಿಗೆ ಬಂದ್ವಿ. ಸೊ ಇದು ಇಷ್ಟ ಆಗಿತ್ತು ಈ ವ್ಲಾಗು. ನಾನು ನಿಮ್ಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟಟಾ ಬಾಯ್.